ನಾನು ಬಂದು ಎಷ್ಟು ವರ್ಷ ಆಯಿತು? 3 ವರ್ಷ ಆಯಿತು. ಅದಕ್ಕಿಂತ ಮುಂಚೆ ಬರೀ ಹೋರಾಡಿದ್ದು ನಾವೆಲ್ಲರೂ ಕೂಡ. 3 ವರ್ಷದೊಳಗೆ ನಾವು ಇವಾಗ ಫೈನಲೈಸ್ ಮಾಡಿ ಒಂದು 3-4% ಸ್ವಲ್ಪ ವ್ಯತ್ಯಾಸಗಳು, ಅದು ಏನು ಅಂಥೇಳಿ ಸುಪ್ರೀಂ ಕೋರ್ಟಿಗೆ ಡ್ರಾಫ್ಟನ್ನು ರೆಡಿ ಮಾಡಿದ್ದಾರೆ. 2 months ಒಳಗೆ ಮುಗಿಸ್ಬೋದಾಗಿತ್ತು. ಯಾರು ಮಂತ್ರಿಗಳು, ಹೆಂಗೆ, ಏನು ಎಲ್ಲ ಪ್ರಶ್ನೆ ಇತ್ತು. ಇಲ್ಲಿ ಜನಪ್ರತಿನಿಧಿಗಳಿಗೂ ಕೂಡ ನಾವು ಮಾತಾಡಬೇಕಾಗಿತ್ತು. ಅವರಿಗೆಲ್ಲರಿಗೂ ಕೂಡ ಡ್ರಾಫ್ಟನ್ನು ಕಳಿಸಿ DC ಅವರು ರೆಡಿ ಮಾಡಿದ್ದಾರೆ. ಬಟ್ ಒಂದು ಸತಿ ನಾವು ಸುಪ್ರೀಂ ಕೋರ್ಟಿಗೆ ಮತ್ತು ಕೇಂದ್ರ ಸರ್ಕಾರ ಕೊಟ್ಟ ಮೇಲೆ ನಾವು ಮತ್ತೆ ವಿಡ್ರಾ ಮಾಡೋಕ್ಕಾಗಲ್ಲ, ಯಾರಿಗೂ ತೊಂದರೆ ಆಗಬಾರ್ದು. ಆದರೂ ಕೂಡ ಕೆಲವು ಪ್ರಶ್ನೆಗಳು ಬರ್ಬೋದು. ಅದಕ್ಕೂ ಕೂಡ ಕೇಂದ್ರ ಸರ್ಕಾರ ಮತ್ತು ಕೋರ್ಟು ಒಂದು ಲಿವರೇಜ್ ಕೊಡ್ಕೊಂಡು, ಯಾಕೆಂದರೆ ಅಡ್ವೊಕೇಟ್ ಜನರಲ್ ಅವರು ಅದನ್ನು ಹೇಳಬೇಕಾಗತ್ತೆ. ಒಂದು 3-4% ಇನ್ನೂ ಪ್ರಶ್ನೆ ಬರ್ಬೋದು. ಬಟ್ ಈಗ ಏನಾಗಿದೆ, ಇವ್ರದ್ದೆಲ್ಲರದು ಕ್ಲಿಯರ್ ಆಗಿದೆ ಅಂಥೇಳಿ ಏನು ಸುಪ್ರೀಂ ಕೋರ್ಟ್ ಅವರು ಆದೇಶ ಮಾಡಿದರು. ಕಂಪ್ಲೀಟ್ ಸರ್ವೆ ಮಾಡಿ ಎಲ್ಲ ಮಾಡಿ ಆ ಡ್ರಾಫ್ಟ್ನು ಕೂಡ ರಜಾ ಇದ್ದರೆ ನಾನು ಇಲ್ಲೇ ಇಲ್ಲ ಅಂದ್ರೂ ಕೂಡ ನನಗೆ ಕಳಿಸಿದ್ರು. ಅವರು ನೋಡಿದ್ದಾರೆ. ಈಗ ಫೈನಲ್ ಮಾಡಿ ಯಾವತ್ತು ಕಳಿಸಾಗಿದೆಯಾ? ಡ್ರಾಫ್ಟ್ ಕಳಿಸಿದ್ದಾರೆ. ಸೊ ಕಾಮೆಂಟ್ಸ್ ಬರುತ್ತೆ ಲೀಗಲ್ ಇದರಿಂದ. ಅದಾದಮೇಲೆ ದೆನ್ ಅಡ್ವೊಕೇಟ್ ಜನರಲ್ ಅವರು ಮತ್ತು ಸರ್ಕಾರದಿಂದ ಕೇಂದ್ರ ಸರ್ಕಾರ ಕಳಿಸ್ತೀವಿ, ಪ್ಲಸ್ ಸುಪ್ರೀಂ ಕೋರ್ಟಿಗೂ ಕೂಡ ಅದನ್ನು ಕೊಡ್ತೀವಿ. ಐ ಥಿಂಕ್ ನೌ ಐ ಕ್ಯಾನ್ ಗಿವ್ ಗ್ಯಾರಂಟಿ ದಟ್ ಭಾಳ ಸ್ಪೀಡಾಗಿ ನಾವು ಮುಗಿಸ್ತೀವಿ. ನಮ್ಮ ಅಲ್ಲ, ನಾನು ಇದನ್ನು ಕೋರ್ಟಲ್ಲಿರೋದ್ರಿಂದ ಭಾಳ ಎಷ್ಟು ಜನರಿಗ ಅಲ್ಲ, ಕೋರ್ಟಲ್ಲಿ ನಾರ್ಮ್ಸ್ ಇದೆ. ಅದು ಬಿಟ್ಟು ಸ್ವಲ್ಪ ಮುಂಚೆ ಭಾಳ ಇತ್ತು, ಬರೀ 4,000ದಿಂದ 9,000ಕ್ಕೆ ಹೋಗಿದ್ದೀವಿ. ಅಡ್ವೊಕೇಟ್ ಜನರಲ್ ಅವ್ರ ಹತ್ರ ಮಾತಾಡ್ತೀವಿ. ಅದರ ವಿಶ್ವಾಸ ಇಟ್ಕೊಳ್ಳಿ. ಇದು ನಮ್ಮ ಹೋರಾಟ, ಹಿರಿಯರ ಹೋರಾಟ. ಬಂಗಾರಪ್ಪಾಜಿಯವರು, ಕಾಗೋಡು ತಿಮ್ಮಪ್ಪ ಅವ್ರ ಕನಸು. ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರದ ಅವಧಿಯಲ್ಲೇ ಇವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಏನು ಕಳಿಸೇ ಇಲ್ಲರಿ. ಡ್ರಾಫ್ಟ್ ಕಳಿಸಿ ಅಡ್ವೊಕೇಟ್ ಜನರಲ್ಲು ಸರ್ಕಾರದಿಂದ ಬರುತ್ತೆ ನಮಗೆ ವಾಪಸ್ಸು. ಆಮೇಲೆ DC ಅವರು ಕಳಿಸ್ತಾರೆ ಫೈನಲ್ ಆಗಿ. ಯಾವುದೂ ಬಂದಿಲ್ಲ, ಅದೆಲ್ಲ ಸುಳ್ಳು. ಇಲ್ಲ, ನಾನು ಈ 2 ದಿವಸದೊಳಗೆ ಎಷ್ಟಾಗುತ್ತೋ ಅಷ್ಟು ಮಾಹಿತಿ ತೊಗೊಂಡೆ. ಬಿಕಾಸ್ 2 ತಿಂಗಳನ್ನ 2 ತಾಸೊಳಗೆ ಮಾಡೋದು ಸ್ವಲ್ಪ ಕಷ್ಟನೇ. ಇದರಲ್ಲಿ ಪಠ್ಯಪುಸ್ತಕ ಎಲ್ಲ ಕಡೆ ಹೋಗಿದೆ. ಪ್ರಾಬ್ಲಮ್ ಏನು ಅಂದರೆ ಇಂಡೆಂಟ್ ಕೇಳ್ತಾರೆ. ನಾನು ಹೇಳ್ತೀನಿ, ಇಂಡೆಂಟ್ ಹಾಕಿದಾಗ ಕೆಲವು ಕಡೆಗೆ ಮಕ್ಕಳು ಜಾಸ್ತಿ ಆಗಿಬಿಟ್ಟಿದೆ ಅಡ್ಮಿಷನ್ನು. ಅಲ್ಲಿ ಇಂಡೆಂಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವರು. ಇನ್ನೊಂದು ಕಡೆಗೆ ಮಕ್ಕಳ ಸಂಖ್ಯೆ ಕಮ್ಮಿ ಆಗಿದೆ. ಈ ಬುಕ್ಸ್ನ ಇಲ್ಲಿಂದ ಇಲ್ಲಿಗೆ ತರೋದಕ್ಕೆ ಅಷ್ಟು ಬಿಟ್ಟರೆ ಏನೂ ತೊಂದರೆ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ 1% ಎಲ್ಲಾದರೂ ಇರ್ಬೋದೇನೋ. ನನಗಂತೂ ಗಮನಕ್ಕೆ ಟೆಕ್ಸ್ಟ್ ಬುಕ್ದು ಬಂದಿಲ್ಲ. ಆಮೇಲೆ ಈ ಸತಿ ಫಸ್ಟ್ ಟೈಮು PUC ಅವರಿಗೆ ನಾವು ಟೆಕ್ಸ್ಟ್ ಬುಕ್ಕು ಉಚಿತವಾಗಿ ಕೊಡ್ತಾಯಿದ್ದೀವಿ. ಫಸ್ಟ್ ಇಯರು, ಸೆಕೆಂಡ್, ಇಷ್ಟು ವರ್ಷ ಯಾರಿಗೂ ಕೊಡ್ತಾ ಇರಲಿಲ್ಲ, ಉಚಿತವಾಗಿ ಕೊಡ್ತಾಯಿದ್ದೀವಿ. ಅವ್ರದ್ದು ಕೂಡ ಇಂಡೆಂಟ್ ಹೆಚ್ಚು ಕಮ್ಮಿ ಆಗಿದೆ. ಇನ್ನೊಂದು ಏನಾಗಿದೆ, ಸ್ಕೂಲ್ ಹೈಸ್ಕೂಲ್ನ ಜಾಸ್ತಿ ಪರ್ಮಿಷನ್ ಕೊಟ್ಬಿಟ್ಟೆ. ಅವ್ರ ಅಡ್ಮಿಷನ್ ಆಗೋ ಟೈಮು ಈಗ 2 months ಬ್ಯಾಕು. ಬುಕ್ ಪ್ರಿಂಟ್ ಆಗೋದು ಯಾವಾಗ? ಶೂಸು ಫಸ್ಟ್ ಟೈಮು ಇಡೀ ರಾಜ್ಯದಲ್ಲಿ 13 ವರ್ಷದ 10 ವರ್ಷದ ಹಿಂದೆನೇನೋ ಮಾಡಿದ್ರಂತೆ. ಫಸ್ಟ್ ಟೈಮು ನಾನು, ಯಾಕೆಂದರೆ ಅದ್ರ ಬಗ್ಗೆ ನಾನು ಒಂದು ಸ್ಟಡಿ ಮಾಡಿಸಿದ್ದೆ ಈ 2 ವರ್ಷ. ತುಂಬ ಕಂಪ್ಲೇಂಟ್ಸ್ ಬರ್ತಾಯಿತ್ತು. ಶಾಸಕರೆಲ್ಲ ವಿಧಾನಸಭೆಯಲ್ಲಿ ನೀವು ಫಸ್ಟ್ ಸ್ಟೇಟಲ್ಲಿ ಮಾಡಿ, ಲೋಕಲಾಗಿ ಕೊಡಬೇಡಿ, ಎಲ್ಲ ವರ್ಸ್ಟ್ ಕ್ವಾಲಿಟಿ ಕೊಡ್ತಾರೆ, ಬಡವರು ಅಂತ ಹೇಳಿದರೆ ಬಡವ್ರ ಥರ ಕೊಟ್ಬಿಡ್ತಾರೆ ಅಂತ. ಆ ಮನಸ್ಸಿಗೆ ನೋವಾಯಿತು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರ ಜೊತೆ ಮಾತಾಡಿ ಕ್ಯಾಬಿನೆಟಲ್ಲಿ ಅಪ್ರೂವಲ್ ತೊಗೊಂಡು ಸ್ಟೇಟ್ ವೈಸ್ ಅದನ್ನು ಟೆಂಡರ್ ಮಾಡಿ, ಇನ್ಫ್ಯಾಕ್ಟ್ ಏನು ಖರ್ಚಾಗ್ತಾಯಿತ್ತೋ ಅದರಲ್ಲೂ ದುಡ್ಡು ಉಳಿಸಿದ್ದೀವಿ. ದುಡ್ಡು ಉಳ್ಸೋಕ್ಕೆ ಮಾಡಲಿಲ್ಲ, ಯಾಕೆಂದರೆ ಮಕ್ಕಳ ಹೆಸರಲ್ಲಿ ದುಡ್ಡು ಉಳಿಸ್ಬಾರ್ದು. ಒಂದು ನಿಮಿಷ ನಾನು ಹೇಳ್ತೀನಿ. ಅರ್ಧ ಏನಿಲ್ಲ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಟೆಂಡರ್ ಯಾರು ತೊಗೊಂಡಿದ್ದಾನೆ ಅವನು ಅದನ್ನು ಎಕ್ಸ್ಚೇಂಜ್ ಮಾಡ್ತಕ್ಕಂಥದ್ದು ಇದೆ. ಪ್ಲಸ್ ಹೇಳ್ತೀನಿ, ಪ್ಲಸ್ ಸೈಜಲ್ಲಿ ಹೆಚ್ಚು ಕಮ್ಮಿ ಆಗಿರೋದು, ಕ್ವಾಲಿಟಿಯಲ್ಲ. ಆ ಸೈಜ್ ಹೆಚ್ಚು ಕಮ್ಮಿ ಆದ ಕ್ವಾಲಿಟಿಗೆ ಮೇಲೆ ಹಾಕ್ತಾರೆ. ನಾನೇ ನೋಡಿದ್ದೀನಿ ಆ ಶೂಸ್ನ. ನಿನ್ನೆ ಮತ್ತೆ ಬೆಳಗ್ಗೆ ತರಿಸಿದೆ. ನಾನು ಮೊನ್ನೆ ತೊಗೊಂಡೆ, ಅಧಿಕಾರ ತೊಗೊಂಡು ನಿನ್ನೆ ತರಿಸಿದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಮಕ್ಕಳು ಒಂದೇ ಥರ ಕಾಣಿಸ್ಬೇಕು ಅಂತ. ಆದರೆ ಈ ಸೈಜ್ ತೊಗೊಳ್ಳೋದ್ರಲ್ಲಿ ಹೆಚ್ಚು ಕಮ್ಮಿ ಆಗಿದೆ. ಅದು ಹೆಚ್ಚು ಕಮ್ಮಿ ಇದ್ದರೆ ಅವರು ಕೊಡ್ತಾರೆ. ಆಮೇಲೆ ಫಸ್ಟ್ ಟೈಮ್ ಮಾಡಿರೋದ್ರಿಂದ ವಿಲ್ ಆಲ್ ಹ್ಯಾವ್ ಟು ವರ್ಕ್. ನೀವು ಈಗ ಕಂಪ್ಲೇಂಟ್ ಕೊಟ್ರಿ, ಅದೇ ಥರ ಅವ್ರವ್ರ ತಾಲೂಕಲ್ಲಿ ಎಲ್ಲರೂ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ನಾ BOCಗೆ ಎಲ್ಲರಿಗೂ ಕೂಡ ನಿನ್ನೆ ನಮ್ಮ ಕಮಿಷನರಿಗೆ ಸ್ವಲ್ಪ ಸ್ಟ್ರಾಂಗಾಗಿ ಹೇಳಿದೆ, ಏನಾದರೂ ಆ ಥರ ಕಂಪ್ಲೇಂಟ್ ಇದ್ದರೆ, ಮಕ್ಕಳಿಗೆ ಈ ಟೆಂಡರ್ದಾರರಾಗಲಿ ಯಾರಾದರೂ ಮೋಸ ಮಾಡಿದರೆ ಅವ್ರಿಗೇನು ಟೆಂಡರಲ್ಲಿ ಇರ್ತಕ್ಕಂಥ ಶಿಕ್ಷೆ ಇರ್ಬೋದು, ಏನೇ ಇರ್ಬೋದು, ನಿರ್ದಾಕ್ಷಿಣ್ಯವಾಗಿ ವಿಲ್ ಪನಿಷ್ ದೆಮ್. ವಿ ಡೋಂಟ್ ಕೇರ್. ಮಕ್ಕಳು ದೇವ್ರ ಸ್ಥಾನದಲ್ಲಿ ಇಟ್ಟಿದ್ದೀವಿ.
ಶೂಸಿಂದ ಹಿಡಿದು ಪಠ್ಯ ಪುಸ್ತಕ ಹಿಡಿದು ಬಟ್ಟೆ, ಹಾಲು, ಊಟ, ಮೊಟ್ಟೆ ಎಲ್ಲದು ಫ್ರೀ, ಕರೆಂಟು ಎಲ್ಲದೂ ಅಷ್ಟೇ 100% ಇರಬೇಕು. ವ್ಯತ್ಯಾಸಗಳಿದ್ದರೆ ವಿಲ್ ಟೇಕ್ ಕೇರ್.